ಮಾಜಿ ಸಚಿವ ಎಚ್ಎಂ ರೇವಣ್ಣ ಪುತ್ರನ ಕಾರು ಡಿಕ್ಕಿಯಾಗಿದ್ದು ಸ್ಕೂಟರ್ ಸವಾರನಿಗೆ ರೇವಣ್ಣ ಮಗ ಶಶಾಂಕ್ ಕಾರು ಡಿಕ್ಕಿಯಾಗಿದೆ. ಮಾಗಡಿ ಬಳಿ ಬೈಕ್ ಸವಾರ ರಾಜೇಶ್ ಸಾವನ್ನಪ್ಪಿದ್ದು ಬೈಕ್ ಸವಾರನಿಗೆ ರೇವಣ್ಣ ಮಗ ಶಶಾಂಕ್ ಕಾರು ಡಿಕ್ಕಿಯಾಗಿದೆ. ಈ ಸಂದರ್ಭದಲ್ಲಿ ಬೈಕ್ ಸವಾರ ರಾಜೇಶ್ ಸಾವನ್ನಪ್ಪಿದ್ದಾರೆ. ತಡರಾತ್ರಿ ಗುಡೆಮಾರನಹಳ್ಳಿ ಗ್ರಾಮದ ಬಳಿ ಆಕ್ಸಿಡೆಂಟ್ ನಡೆದಿದೆ. 27 ವರ್ಷದ ರಾಜೇಶ್ ಅನ್ನುವಂತಹ ಯುವಕ ಈ ಆಕ್ಸಿಡೆಂಟ್ನಲ್ಲಿ ದುರ್ಮರಣಕ್ಕೆ ಈಡಾಗಿದ್ದಾನೆ. ರೇವಣ್ಣ ಮಗನೇ ಶಶಾಂಕ್ಗೆ ಕಾರನ್ನ ಓಡಿಸ್ತಾ ಇದ್ರು ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ರಾಜೇಶ್ ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ರೇವಣ್ಣ ಪುತ್ರ ಶಶಾಂಕ್ ಕಾರು ಡಿಕ್ಕಿ ಹೊಡೆದಿದೆ. ಮಾಗಡಿಯಿಂದ ಬೆಂಗಳೂರು ಕಡೆಗೆ ಬರುವಾಗ ಕಾರು ಸ್ಕೂಟರ್ ಸವಾರರಿಗೆ ಡಿಕ್ಕಿಯಾಗಿದೆ. ಈ ಸಂದರ್ಭದಲ್ಲಿ 27 ವರ್ಷದ ರಾಜೇಶ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಕುದೂರು ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಮಾಜಿ ಸಚಿವರ ಪುತ್ರನಿಂದಲೇ ಹಿಟ್ ಅಂಡ್ ರನ್ ಆಯ್ತಾ ಈ ಪ್ರಕರಣ ಅನ್ನುವಂತಹ ಪ್ರಶ್ನೆಯ ಜೊತೆಗೆ ಈಗಾಗಲೇ ಬೈಕ್ ಸವಾರ ಮೃತಪಟ್ಟಿದ್ದಾನೆ ರಾಜೇಶ್. 27 ವರ್ಷ, ತಾನು ಕೆಲಸ ಮುಗಿಸ್ಕೊಂಡು ಮನೆಗೆ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಶಶಾಂಕ್ ಅಂದ್ರೆ ಎಚ್ಎಂ ರೇವಣ್ಣ ಅವರ ಪುತ್ರ ಕಾರನ್ನ ಓಡಿಸ್ತಾ ಇದ್ದಿದ್ದು ಆಕ್ಸಿಡೆಂಟ್ ಆಗಿದೆ. ಈ ಸಂದರ್ಭದಲ್ಲಿ ರಾಜೇಶ್ ಮೃತಪಟ್ಟಿದ್ದಾರೆ. ಹಿಟ್ ಅಂಡ್ ರನ್ ಮಾಡಿದ್ರ ಎಚ್ಎಂ ರೇವಣ್ಣ ಪುತ್ರ ಅನ್ನುವಂತಹ ಪ್ರಶ್ನೆ ಇಲ್ಲಿ. ರಾಜೇಶ್ಗೆ ಡಿಕ್ಕಿ ಹೊಡೆದು ಪರಾರಿಗೆ ಪ್ರಯತ್ನಿಸಿದ್ರು. ಮೃತ ರಾಜೇಶ್ ಸಂಬಂಧಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಕಾರು ಡಿಕ್ಕಿಯಾಗಿ ರಾಜೇಶ್ ಸಾವನ್ನಪ್ಪಿದ್ದಾನೆ. ಡಿಕ್ಕಿ ಹೊಡೆದು ಪರಾರಿಯಾಗಲು ಯತ್ನಿಸಿದ್ದಾರೆ. ಸ್ಥಳೀಯರು ಅಡ್ಡಗಟ್ಟಿ ತರಾಟೆಗೆ ತೆಗೆದುಕೊಂಡಿದ್ರು. ಮೃತ ರಾಜೇಶ್ ಸಂಬಂಧಿ ರಾಜೇಶ್ ಅನ್ನುವರಿಂದನೇ ಆರೋಪವನ್ನ ಮಾಡಲಾಗಿದ್ದು ಕುದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. 30ಕ್ಕೆ ಗುಡಮಾರನಹಳ್ಳಿ ಟೋಲ್ ಇಂದ ಹಿಂದೆ ಒಂದು 100 ಮೀಟರ್ ಹಿಂದೆಗಡೆ ಆಕ್ಸಿಡೆಂಟ್ ಆಗಿದೆ. ನನ್ನ ಹೆಂಡತಿಯ ತಮ್ಮ, ಅವನ ಹೆಸರು ಕೂಡ ರಾಜೇಶನೇ. ಸೊ ಆಕ್ಸಿಡೆಂಟ್ ಮಾಡಿರುವಂತ ವ್ಯಕ್ತಿ ಪ್ರಭಾವಿ ವ್ಯಕ್ತಿ ಆಗಿದ್ದಾರೆ. ಅವರು ರಾಜಕಾರಣಿಗಳು. ಎಚ್ಎಂ ರೇವಣ್ಣ ಅವರ ಮಗ ಸುಪುತ್ರರಾದ ಶಶಾಂಕ್ ಗೌಡ ಅವರ ಕಾರು ಆಕ್ಸಿಡೆಂಟ್ ಮಾಡಿದೆ. ಆಕ್ಸಿಡೆಂಟ್ ಮಾಡಿ ಅಂದ್ರೆ 2 ಟೂ ವೀಲರ್ ಹೋಗ್ಬೇಕಾದ್ರೆ ಓವರ್ಟೇಕ್ ಮಾಡಿ ಗುದ್ದಿ ಗಾಡಿ ನಿಲ್ಲಿಸದಲ್ಲೇ ಹೋದಾಗ ಸ್ಥಳೀಯರು ಅದನ್ನ ಆಕ್ಷೇಪಣೆ ಮಾಡಿ ಓವರ್ಟೇಕ್ ಮಾಡಿ ಅವ್ರನ್ನ ಒಂದು ಸನ್ಫ್ಲವರ್ ಫ್ಯಾಕ್ಟರಿ ಮುಂದೆ ಅಡ್ಡಗಟ್ಟಿ ನಿಲ್ಲಿಸಿದ್ದಾರೆ. ಅವಾಗ ನಾನು MLA ಅವರ ಎಚ್ಎಂ ರೇವಣ್ಣ ಅವ್ರ ಮಗ ಇದ್ದೀನಿ, ಫ್ಯಾಮಿಲಿ ಇದ್ದೀನಿ, ಬಿಟ್ಬಿಡಿ ನಾನು ಹೋಗ್ತೀನಿ ಅಂತ ಕೇಳಿದ್ದಾರೆ. ನೀನು ಯಾರಾದ್ರೂ ಏನು ಸ್ವಾಮಿ, ಆಕ್ಸಿಡೆಂಟ್ ಮಾಡಿ ಅಲ್ಲೊಂದು ಪ್ರಾಣ ಹೋಗಿದೆ, ಹಾಗೆ ಹೋಗ್ತಿದೆಯಲ್ಲ, ನೋಡ್ದಲ್ಲೇ ಮಾನವೀಯತೆ ಇದೆ ಅಂತ ಹೇಳಿದಾಗ ಇಲ್ಲ ಗಾಡಿ ಜಾಮ್ ಆಗಿದೆ, ಅಷ್ಟರಲ್ಲಿ ಸೈಡ್ಗೆ ಹಾಕ್ತೀನಿ ಅಂತ ಹೇಳಿ ಮತ್ತೆ ಅಲ್ಲಿಂದನೂ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಇದಕ್ಕೆ ಸಾಕ್ಷಿಯಾಗಿ ಸ್ಥಳೀಯರು ಸಾಕ್ಷಿ ಇದ್ದಾರೆ. ಮತ್ತೆ ಅವರೇ ಆ ಅಡ್ಡಗಟ್ಟಿ ಗಾಡಿಯನ್ನು ಪೊಲೀಸ್ ಸ್ಟೇಷನ್ ಬಳಿ ಹಾಕಿಸಿರುತ್ತಾರೆ. ಎಚ್ಎಂ ರೇವಣ್ಣ ಅವರ ಮಗ ಸುಪುತ್ರ ಶಶಾಂಕ್ ಗೌಡ ಅವರ ಫಾರ್ಚುನರ್ ಗಾಡಿಯನ್ನು ಮೃತಪಟ್ಟಿದ್ದಾನೆ. ನಮಗಾಗಿ ನ್ಯಾಯ ಬೇಕು, ಹಾಗಾಗಿ ಈಗ ಕಂಪ್ಲೇಂಟ್ ಕೊಡಲು ಕುದೂರು ಸ್ಟೇಷನ್ ಬಳಿ ಬಂದಿದ್ದೇನೆ. ನೋಡಿ, ಇಷ್ಟೆಲ್ಲ ಆರೋಪಗಳನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಎಚ್ಎಂ ರೇವಣ್ಣ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ನನ್ನ ಮಗ ಕಾರು ಓಡಿಸ್ತಾ ಇರಲಿಲ್ಲ, ಡ್ರೈವರ್ ಓಡಿಸ್ತಾ ಇದ್ದ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಚ್ಎಂ ರೇವಣ್ಣ ಅವರು. ಪಾರ್ಟಿ ಮಾಡಿರ್ಲಿಲ್ಲ, ಪೂಜೆ ಮುಗಿಸಿ ಬರ್ತಾ ಇದ್ರು, ಕಾರಲ್ಲಿ ನನ್ನ ಸೊಸೆ ಹಾಗೂ ಮೊಮ್ಮಗಳು ಕೂಡ ಇದ್ರು ಅಂತ ಹೇಳಿ ನ್ಯೂಸ್ 18ಗೆ ಮಾಜಿ ಸಚಿವ ಎಚ್ಎಂ ರೇವಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಊರಲ್ಲಿ ಪೂಜೆ ಇತ್ತು, ಊರಲ್ಲಿ ಪೂಜೆ ಮುಗಿಸಿ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಅವಘಡ ನಡೆದಿದೆ. ಭಯಪಟ್ಟು ಕಾರು ನಿಲ್ಲಿಸಲಿಲ್ಲ, ಅದು ತಪ್ಪಾಗಿದೆ ಅನ್ನೋದನ್ನ ನಾನು ಒಪ್ಕೋತೀನಿ ಅಂತ ಹೇಳಿ ಎಚ್ಎಂ ರೇವಣ್ಣ ಹೇಳಿದ್ದಾರೆ. ಆಲ್ರೆಡಿ ಒಬ್ಬರ ಪ್ರಾಣ ಪಕ್ಷಿಯ ಹಾರಿ ಹೋಗಿದೆ, ಅಲ್ಲಿ ಹಿಟ್ ಅಂಡ್ ರನ್ ಮಾಡೋದಕ್ಕೆ ಹೋಗಿದ್ದಾರೆ ಅಂತ ಹೇಳಿ ಅವರ ಸಂಬಂಧಿಕರು ಸ್ಥಳೀಯರು ಆರೋಪವನ್ನ ಮಾಡಿದ್ದಾರೆ. ಈಗಾಗಲೇ ಭಯಪಟ್ಟು ಕಾರ್ ನಿಲ್ಲಿಸಲಿಲ್ಲ ಅನ್ನೋದು ಕೂಡ ಸೇಮ್ ಸರಿ ಆ ರೀತಿಯಾದಂತಹ ಒಂದು ಅರ್ಥವನ್ನೇ ಕೊಡ್ತಾ ಇದೆ. ಅಂದ್ರೆ ಹಿಟ್ ಅಂಡ್ ರನ್ ಪ್ರಕರಣ ಇದು ಅನ್ನೋದನ್ನೇ ಹೌದು, ಆದ್ರೆ ಕುಡ್ದಿರ್ಲಿಲ್ಲ ಅನ್ನೋದನ್ನ ಕೂಡ ಹೇಳಿದ್ದಾರೆ, ಪಾರ್ಟಿ ಮಾಡಿರ್ಲಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಎಚ್ಎಂ ರೇವಣ್ಣ ಅವರು. ನಮ್ಮ ಪ್ರತಿನಿಧಿ ಗಂಗಾಧರ್ ಈ ಬಗ್ಗೆ ರೇವಣ್ಣ ಅವರನ್ನ ಮಾತನಾಡಿಸಿದ್ದಾರೆ, ನೋಡೋಣ. ತಡರಾತ್ರಿ ಒಂದು ಅಪಘಾತ ಆಗಿರುವಂಥದ್ದು. ಅದರಲ್ಲಿ ಬೈಕ್ನ ಸವಾರ ಯುವಕ ಒಬ್ಬ ಸಾವನ್ನಪ್ಪಿದ್ದಾನೆ. ಆದ್ರೆ ಈಗೊಂದು ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂತದ್ದು, ಅದು ಮಾಜಿ ಸಚಿವ ಎಚ್ಎಂ ರೇವಣ್ಣ ಅವರ ಪುತ್ರವರ ಕಾರು, ಆ ಕಾರ್ ಡ್ರೈವ್ ಮಾಡ್ತಾ ಇದ್ದು ಮಗ ಅಂತೇಳಿ ಒಂದು ಆರೋಪ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಸ್ವತಃ ನಮ್ಮ ಜೊತೆ ಮಾತನಾಡೋದಕ್ಕೆ ಎಚ್ಎಂ ರೇವಣ್ಣ ಅವರು ಇದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಸರ್, ಈಗ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂತದ್ದು, ತಮ್ಮ ಮಗ ಶಶಾಂಕ್ ಅವರು ಡ್ರೈವ್ ಮಾಡ್ಕೊಂಡ್ಬಂದು ಒಂದು ಹಿಟ್ ಅಂಡ್ ರನ್ ಆಗಿ ಅದರಲ್ಲಿ ಯುವಕ ಸಾವನ್ನಪ್ಪಿದ್ದಾನೆ ಅಂತ. ಆದ್ರೆ ಏನಾಯ್ತು ಸರ್ ರಾತ್ರಿ? ನಿಮಗಿರುವಂತಹ ಮಾಹಿತಿ ಪ್ರಕಾರವಾಗಿ ಅಲ್ಲಿ ಇನ್ಸಿಡೆಂಟ್ ಏನಾಗಿದೆ ಅನ್ನೋದ್ರ ಬಗ್ಗೆ. ನೆನ್ನೆ ದಿವಸ ನನ್ನ ಮಾಗಡಿಯ ತೋಟದ ಮನೆಯಲ್ಲಿ ಒಂದು ದೇವಿ ಆರಾಧನೆ ಪೂಜೆ ಮಾಡಿಸಿದ್ವಿ. ಭಾಳ ಜನ ಸೇರಿದ್ವಿ, ನಾವು ಆತ್ಮೀಯರು, ಸಂಬಂಧಿಕರು, ಸ್ನೇಹಿತರು ಎಲ್ಲ ಸೇರಿ ಒಳ್ಳೆ ಪೂಜೆ ಆಯಿತು. 6ರಿಂದ 10:30ವರೆಗೂ ಪೂಜೆ ಆಯಿತು. ಆಮೇಲೆ ಊಟ ಮಾಡಿ ಅರ್ಚಕರನ್ನೆಲ್ಲ ಕಳಿಸಿ ವಾಪಸ್ ಬೆಂಗಳೂರಿಗೆ ಬರೋಕ್ಕೆ ಹೊರಟ್ವಿ. ಆ ಸಮಯದಲ್ಲಿ ಮುಂದಿನ ಕಾರ್ನಲ್ಲಿ ನನ್ನ ಮಗ, ನನ್ನ ಸೊಸೆ, ನನ್ನ ಮೊಮ್ಮಗಳು ಮತ್ತು ನಮ್ಮ ಬೀಗರು
ಕಾರ್ನಲ್ಲಿ ಡ್ರೈವರು ಹೊರಟಿದ್ದಾರೆ. ಇದರ ಗುಡಮನಹಳ್ಳಿಯಿಂದ ಟೋಲ್ಗಿನ ಮೊದಲು ಒಂದು ಘಟನೆ ಆಗಿದೆ. ಏನಪ್ಪ ಅಂದರೆ ನಮ್ಮ ಮಾಗಡಿಯಿಂದ ಬರ್ತಕ್ಕಂಥದ್ದು ನಮ್ಮ ಕಾರು ಆಪೋಸಿಟ್ ಬಂದಂಥ 2 ವೆಹಿಕಲ್ಗಳು, 2 ವೀಲರ್ಸು ಜೋರಾಗಿ ಬರೋ ಸಂದರ್ಭದಲ್ಲಿ ಅವರಿಬ್ಬರು ಟಗ್ ಆಫ್ ಆರ್ ಮಾಡ್ಕೊಂಡು ಬಂದು ನಮ್ಮ ಗಾಡಿಯ ಬಲಭಾಗದಲ್ಲಿ ಅವರ ಬಿದ್ದು ತಗಲಿಗೆ ಏಟಾಗಿ ಅವರು ಪಾಪ ಸಾವನ್ನಪ್ಪಿದ್ದಾನೆ. ಸಾವಪ್ಪಿರತಕ್ಕಂಥದ್ದನ್ನು ನಾನು ಆ ನೋವಿಗೆ ನಾನು ಕೂಡ ಸಂತಾಪನ ಸೂಚಿಸ್ತೇನೆ. ಅದು ಆಗಬಾರ್ದಾಗಿತ್ತು. ಆಕ್ಸಿಡೆಂಟ್ ಈಸ್ ಅನ್ ಆಕ್ಸಿಡೆಂಟ್. ಬಟ್ ಈ ಆರೋಪ ಏನಿದೆ, ನನ್ನ ಮಗ ಗಾಡಿ ಆತನೇ ಓಡಿಸ್ತಿದ್ದ, ಆಮೇಲೆ ಅಲ್ಲಿಂದ ಹೊರಟ್ಬಿಟ್ಟ, ನೋಡಿಲ್ಲ ಅಂತಕ್ಕಂಥದ್ದು ನಾನು ಟಿ ವಿನಲ್ಲಿ ನೋಡಿದೆ. ಆದರೆ ವಾಸ್ತವಾಂಶ ನನ್ನ ಹತ್ರ 4 ಗಾಡಿ ಇದೆ, 4 ಜನ ಡ್ರೈವರ್ ಇದ್ದಾರೆ. ಆತ ನಾಗರಾಜ್ ಅನ್ನೋನು ಪರ್ಮನೆಂಟ್ ಡ್ರೈವರನ್ನೇ. ಅವನ್ನೆಲ್ಲ ಕೆಲಸಕ್ಕೂ ಅವನೇ ಓಡಾಡೋದು. ನೆನ್ನೆನೂ ಆತನ ಜೊತೆಯಲ್ಲಿ ಬಂದಿರತಕ್ಕಂಥದ್ದು. ಒಂದು ನೋವಿನ ಸಂಗತಿ ಅಂದರೆ ಆಕ್ಸಿಡೆಂಟ್ ಆದಂಥ ಸಂದರ್ಭ, ಆ ಏಟಾದಂಥ ಸಂದರ್ಭದಲ್ಲಿ ಈತ ಮಂಗು ಮತ್ತು ಹೆಂಡತಿ ಇದ್ದಿದ್ದ ಬೈಕ್ಗೋಸ್ಕರ ಆ ಜಾಗದಲ್ಲಿ ನಿಂತು ನೋಡ್ದೇನೆ ಮುಂದಕ್ಕೆ ಬಂದ, ಅದನ್ನು ಎದುರಿಸಲಾರದೆ ಮುಂದೆ ಬಂದಿದ್ದಾರೆ. ಗ್ರಾಮೀಣದಲ್ಲೆಲ್ಲ ಗಲಾಟೆ ಆಗ್ಬೋದು ಅಂತ. ಅದನ್ನು ಬಿಟ್ಟರೆ ಏನೂ ನಡೆದಿಲ್ಲ. ವೆಹಿಕಲ್ ಕೂಡ ಸರೆಂಡರ್ ಮಾಡಿದೆ, ಡ್ರೈವರ್ ಕೂಡ ಹೋಗಿ ರಿಪೋರ್ಟ್ ಮಾಡ್ಕೊಂಡಿದ್ದಾನೆ. ಇದು ನಡೆದಂಥ ಘಟನೆ. ಇದಕ್ಕೆ ಅವ್ರ ರೇವಣ್ಣನ ಮಗ ಆಗಿರೋದೇ ತಪ್ಪಲ್ಲ, ಅಥವಾ ಆಕಸ್ಮಿಕ ಅದು ಏನು ಗೈನ್ಗಾಗಿ ಯಾರು ಹೊಡಿಬೇಕಾದ್ದಲ್ಲ. ಏನು ಆಕ್ಸಿಡೆಂಟ್ ಅಂತೀವೋ ಅದು ಆಗಬಾರ್ದಾಗಿತ್ತು. ಆ ನೋವನ್ನು ಬರೆಸ್ತಕ್ಕಂಥ ಧೈರ್ಯನ ದೇವರವರಿಗೆ ಕರುಣಿಸಲಿ ಕುಟುಂಬಕ್ಕೆ ಅಂತ ಹಾರೈಸ್ತೇನೆ. ಸರ್, ತಮಗೆ ಇನ್ಸಿಡೆಂಟ್ ಬಗ್ಗೆ ಯಾವಾಗ ಗೊತ್ತಾಯಿತು? ಅಂದರೆ ತಮ್ಮ ಮಗವರೇ ಫೋನ್ ಮಾಡಿ ಈ ಥರ ಇನ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರೆ, ಅಂತ ಅವ್ರ ಮೂವ್ಮೆಂಟ್ ಆದ್ಮೇಲೆ ಸಂತರ ಮತ್ತೆ ನೆಕ್ಸ್ಟ್ ನಾನು ಮಾಗಡಿಯಿಂದ ಹೊರಟು, ಮುಂದೆ ಅವರು ಬಂದರು. ನಾನು ಒಂದು 10 ನಿಮಿಷದಲ್ಲಿ ನಾನೇ ಬಂದೆ. ಬಂದು ನೋಡಿದಾಗ ಅಲ್ಲಿ ಊರಿನವರು 4-5 ಜನ ನಿಂತಿದ್ರು. ನಾನು ನೋಡಿದೆ. ಆಮೇಲೆ ಇದಕ್ಕೆ ಆಂಬುಲೆನ್ಸ್ಗೆ ಫೋನ್ ಮಾಡಿ ತರಿಸಿ ಬಾಡಿನ ಲಿಫ್ಟ್ ಮಾಡಿಸಿ ನಾನು ವಾಪಸ್ ಬಂದೆ. ತಾವೇನಾದರೂ ಅವರ ಫ್ಯಾಮಿಲಿ ಜೊತೆ ಏನಾದರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಇನ್ನು ಇವತ್ತು ಅವ್ರು ದುಃಖದಲ್ಲಿರ್ತಾರೆ. ಈಗ ನಾವೇನೇ ಮಾತಾಡೋಕೆ ಹೋದ್ರೆ ಅವ್ರಿಗೆ ಅದು ಕಾಣಲ್ಲ. ಸ್ವಲ್ಪ ಆ ಕಾರ್ಯಗಳೆಲ್ಲ ಮುಗಿದ್ಮೇಲೆ ನಾನು ಮಾತಾಡಿದೆ. ನನಗೆ ಗೊತ್ತಿರೋರೆ ಅವರು, ಅವರೇನು ದೂರದವರಲ್ಲ, ನನ್ನ ವೋಟರ್ಸೇನೆ, ನನ್ನ ಅಭಿಮಾನಿಗಳ. ಮಾತಾಡೋಣ, ಏನೋ ತೊಂದರೆ ಅದನ್ನೆಲ್ಲ ಮಾತಾಡಿ ಅವ್ರಿಗೇನು ಸಹಾಯ ಬೇಕೋ ಮಾಡೋಣ. ಇದಿಷ್ಟು ಎಚ್.ಎಂ. ರೇವಣ್ಣವರ ಮಾತು. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಅವರ ಜೊತೆ ಗಂಗಾಧರ್ ವಾಗ್ಟಾ, ನ್ಯೂಸ್ 18 ಬೆಂಗಳೂರು. ಈಗಾಗಲೇ ಎಚ್.ಎಂ. ರೇವಣ್ಣ ಅವರ ಒಂದು ಪ್ರತಿಕ್ರಿಯೆಯನ್ನು ನೀವು ಗಮನಿಸಿದ್ರೆ, ಹೌದು ಆಗಿರೋದು ಹೌದು, ಈಗಾಗಲೇ ಆ ಒಂದು ಕುಟುಂಬ ದುಃಖದಲ್ಲಿದೆ, ಅವ್ರನ್ನ ಮಾತನಾಡಿಸುವ ಕೆಲಸ ಮಾಡ್ತೀವಿ. ಆದರೆ ಆ ಒಂದು ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಹಿಟ್ ಅಂಡ್ ರನ್ ಅಥವಾ ಪಾರ್ಟಿ ಮಾಡಿದ್ರು, ಕುಡಿದಿದ್ರು ಅನ್ನುವಂತಹ ಏನು ಆರೋಪಗಳು ಬಂದಿದೆ, ಅದು ಆ ರೀತಿಯಾದ ಸರಿಯಲ್ಲ ಅಂತ ಹೇಳ್ತಾನೆ. ಈ ರೀತಿಯಾಗಿ ಒಂದು ಆಕ್ಸಿಡೆಂಟ್ ಆಗಿ ಒಂದು ಪ್ರಾಣವೇ ಹೋಗಿದೆ. ಆನಂತರ ಅದನ್ನು ಮಾತಾಡಿಸುವಂಥ ಕೆಲಸ ಅಥವಾ ಅವರ ಮನೆಯವರಿಗೆ ಸಮಾಧಾನ ಮಾಡುವಂಥ ಕೆಲಸ ಕೂಡ ಇಲ್ಲಿ ಆಗಬೇಕಾಗುತ್ತೆ. ಆದರೆ ಈಗ ಅವರು ದುಃಖದಲ್ಲಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ನಾವು ಮಾತಾಡ್ಸಕ್ಕೆ ಹೋಗಿಲ್ಲ ಅಂತ ಎಚ್.ಎಂ. ರೇವಣ್ಣ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಡ್ರೈವರ್ ಓಡಿಸ್ತಾ ಇದ್ರು, ನನ್ನ ಮಗ ಗಾಡಿ ಓಡಿಸ್ತಾ ಇರಲಿಲ್ಲ ಅನ್ನೋದನ್ನ ಎಚ್.ಎಂ. ರೇವಣ್ಣ ಅವರು ಹೇಳ್ತಾ ಇದ್ದಾರೆ.